ಇತಿಹಾಸಕ್ಕೆ ಒಂದು ವಿಚಿತ್ರ ಆಚರಣೆ ಇದೆ. ಜೀವನವನ್ನು ಕಳೆದುಕೊಂಡವರಿಗೆ ತಪ್ಪಿನ ಗುರುತು ಹಾಕುತ್ತೆ ಮತ್ತು ಜಗತ್ತನ್ನೇ ಬದಲಿಸಿದವರನ್ನು ಮರೆಮಾಡುತ್ತೆ. ಪುರಾಣ, ಕತೆ, ಲೇಖನಗಳು ಇವನ್ನೆಲ್ಲ ವೀರರ ಹೆಸರು ತುಂಬುತ್ತೆ. ಆದರೆ ಕೆಲವೊಂದು ಸತ್ಯಗಳು, ಕೆಲವೊಂದು ಹೋರಾಟಗಳು, ಕೆಲವೊಂದು ಹೃದಯದ ಚೀರಾಟಗಳು ಯಾರಾದರೊಬ್ಬರು ಬರೆಯದಿರುತ್ತಾರೆ. ಇಂದು ನೀವು ಕೇಳುವ ಕತೆ ಒಂದು ರಾಣಿಯ ಕತೆ. ಅವಳು ಕೇವಲ ರಾಣಿಯಲ್ಲ. ಅವಳ ಹೆಸರು ಕೇಳಿದ ಕ್ಷಣದಲ್ಲಿ ಶತ್ರುಗಳು ತಮ್ಮ ಶಸ್ತ್ರದ ಗುರುತು ಮರೆತು ನಿಲ್ಲುತ್ತಿದ್ದರಂತೆ. ಅದೃಶ್ಯವಾಗಿ ತಾಯ್ನಾಡಿನ ಮೇಲೆ ಕುಯ್ದ ವಿನಾಶಿ ಕತ್ತಿ ಕೆಳದಿ ಚೆನ್ನಮ್ಮ. ಇವಳು ಯಾವ ಅರಮನೆಗಳಲ್ಲಿ ಹುಟ್ಟಿದವಳಲ್ಲ. ಸಿಂಹಾಸನದ ಹೊಳಪಿಗೂ ರಾಜಮನೆತನದ ನೆರಳಿಗೂ ದೂರ. ಪಶ್ಚಿಮ ಘಟ್ಟದ ಮಳೆಗಾಳಿ ಮಳೆಗೆ ಕತ್ತಲಾದ ಕೆಲ ಮಣ್ಣಲ್ಲಿ ಒಂದು ಹೆಣ್ಣು ಮಗು ಜನ್ಮ ತಾಳಿತು. ಚೆನ್ನಮ್ಮ ಸಾಧಾರಣ ರೈತನ ಮನೆ. ಆದರೆ ಆ ಮನೆಯ ಗೋಡೆಗಳ ಒಳಗಿದ್ದ ಧೈರ್ಯದ ಕಥೆಗಳು ಅಸಾಧಾರಣ. ಹಳ್ಳಿಯವರು ಹೇಳ್ತಿದ್ದರು, ಈ ಮಗು ನಗುತ್ತಲೇ ಇರುತ್ತಾಳೆ, ಆದರೆ ಕಣ್ಣಲ್ಲಿ ಯೋಧರಂತಿರುವ ಬೆಂಕಿ ಹೊತ್ತೊರಿಯುತ್ತದೆ. ಅವಳು ಬೇರೆ ಹುಡುಗಿಯರಂತಿರಲಿಲ್ಲ. ಕತ್ತಿಯ ಸದ್ದು ಅವಳಿಗೆ ಸಂಗೀತ, ಕುದುರೆಯ ಓಟ ಅವಳಿಗೆ ಶಾಲೆ. ಪ್ರತಿ ಗಾಳಿ, ಪ್ರತಿ ಬಿರುಕು, ಪ್ರತಿ ಮಳೆ ಒಂದು ಪಾಠ. ಮಳೆ ಅವಳಿಗೆ ತಾಳ್ಮೆ ಕಲಿಸಿತು, ಬಿರುಗಾಳಿ ಪರೀಕ್ಷೆ ನೀಡಿತು, ಮತ್ತು ಆ ಪರೀಕ್ಷೆ ತೇರ್ಗಡೆಯಾದ ಕ್ಷಣದಿಂದಲೇ ಈ ಹುಡುಗಿ ಸಾಮಾನ್ಯವಲ್ಲ ಎಂಬುದು ಹಳ್ಳಿಯಿಂದಾಗಿ ರಾಜ್ಯದವರಿಗೆ ಹರಡಿತು. ಇವಳು ಚೆನ್ನಮ್ಮ ಸಾಮಾನ್ಯ ಮಗಳಲ್ಲ. ಅವಳು ಬೆಳೆಯುತ್ತಿದ್ದದ್ದು ಯೋಧೆಯಾಗಲು, ಮತ್ತು ಮುಂದೇನಾಗುತ್ತದೋ ಅನ್ನೋದು ಕಾಲಕ್ಕೂ ಊಹಿಸಲಾರದಷ್ಟು ಪ್ರಬಲವಾಗಿತ್ತು. ಚೆನ್ನಮ್ಮ ಬೆಳೆದಂತೆ ಅವಳ ಮೌನಕ್ಕೂ ಒಂದು ಶಬ್ದ ಹುಟ್ಟಿತು. ಹಳ್ಳಿಯ ಜನರು ಹೇಳುತ್ತಿದ್ದರು, ಈ ಮಗಳು ಮಾತ್ರವಲ್ಲ, ದೇವರು ಕಳುಹಿಸಿದ ರಕ್ಷಕಿ. ಯೌವನಕ್ಕೆ ಬಂದಾಗ ಅವಳ ಧೈರ್ಯ ಮಳೆಗಾಳಿಗಿಂತಲೂ ಗಂಭೀರವಾಗಿತ್ತು. ಬಿಲ್ಲು, ಕತ್ತಿ, ಕುದುರೆ ಯಾವುದನ್ನೇ ಕೊಟ್ಟರೂ ಕಲಿಯೋದನ್ನು ಬಿಟ್ಟಿರಲಿಲ್ಲ. ಈ ಸುದ್ದಿ ಒಂದು ದಿನ ಅರಮನೆಗೆ ತಲುಪಿತು. ಅವಳ ಬುದ್ಧಿ, ಮನಸ್ಸಿನ ದೃಢತೆ, ಹೋರಾಟದ ತೀಕ್ಷ್ಣತೆ ಎಲ್ಲವನ್ನು ಕೇಳಿದ ರಾಜನು ತನ್ನೊಳಗೆ ತಾನು ಹೇಳಿಕೊಂಡನು, ಈ ಹುಡುಗಿ ತನ್ನ ರಾಜ್ಯಕ್ಕೆ ಅಮೂಲ್ಯ ರತ್ನ ಎಂದು. ಚೆನ್ನಮ್ಮನನ್ನು ಅರಮನೆಗೆ ಕರೆಯಲಾಯಿತು. ಅವಳು ಮೊದಲ ಬಾರಿಗೆ ಅರಮನೆಗೆ ಕಾಲಿಟ್ಟಾಗ ಮಂತ್ರಿಗಳು ಸಹ ಮುಸುಕಾಗಿ ಹೇಳಿದರು, ಇವಳಲ್ಲಿ ಕೆಲವರು ಮಾತ್ರ ಹುಟ್ಟುವ ರಾಜಸ್ತ್ರೀ. ಕಾಲಕ್ರಮೇಣ ಅವಳು ಗೌಡ ಕೆಳದಿಯ ರಾಜನೊಂದಿಗೆ ಮದುವೆಯಾಗಿ ರಾಣಿ ಚೆನ್ನಮ್ಮ ಆಗಿ ರಾಜ್ಯಕ್ಕೆ ಹೊಸ ಯುಗವನ್ನು ತಂದುಕೊಟ್ಟಳು. ಕೆಳದಿ ರಾಜ್ಯದ ತಾಯಿ ಶಾಂತವಿರಲಿಲ್ಲ. ಅದು ಅಶಾಂತ, ಆಶ್ಚರ್ಯಕರ. ಸುದ್ದಿ ಹರಡಿತು, ಮೊಘಲ್ ಸೇನೆ ಸಾವಿರಾರು ಜನರೊಂದಿಗೆ ಇಲ್ಲಿಗೆ ಬರುತ್ತಿದ್ದಾರೆಂದು. ಒಂದು ದಿನ ಗಾಯಗೊಂಡ ಮರಾಠ ಪ್ರಿನ್ಸ್ ರಾಜಾರಾಮ ನಿರಾಶೆಯಲ್ಲಿದ್ದು ಕೆಳದಿಗೆ ಆಶ್ರಮಕ್ಕಾಗಿ ಬಂದನು. ಈ ಕ್ಷಣದಲ್ಲಿ ಚೆನ್ನಮ್ಮನ ಮನಸ್ಸು ಜ್ವಾಲೆಯಂತೆ ಹೊತ್ತೊರಿಯಿತು. ಅವಳ ಧೈರ್ಯ, ಗೌರವ, ಇತಿಹಾಸ ಎಲ್ಲವೂ ಒಟ್ಟಿಗೆ ಜ್ವಲಿಸಿತು. ನಾನು ಈ ರಾಜನನ್ನು ರಕ್ಷಿಸಿದರೆ ಮೊಘಲ್ ದಾಳಿ ಕೇವಲ ಆರಂಭ. ಆದರೆ ನಾನು ಅವನನ್ನು ಸುರಕ್ಷಿತವಾಗಿರಿಸಲು ವಿಫಲನಾದರೆ ನನ್ನ ಧೈರ್ಯ, ನನ್ನ ಗೌರವ, ನನ್ನ ರಾಜ್ಯದ ಹೆಮ್ಮೆ, ಇತಿಹಾಸವನ್ನೇ ನಾಶ ಮಾಡಿಬಿಡುತ್ತದೆ. ಹೆಚ್ಚಿನವರು ಹೆದರಬಹುದು, ಬೀಳಬಹುದು, ಆದರೆ ನಾನು ಹಿಂದೆ ಸರಿಯುವುದಿಲ್ಲ. ಈ ಕ್ಷಣವೇ ನನ್ನ ನಂಬಿಕೆ, ನನ್ನ ಸಂಕಲ್ಪ, ನನ್ನ ಶಕ್ತಿಯ ಪರೀಕ್ಷೆ ಎಂದು ಹೇಳಿದಳು. ಆಕೆಯ ಕಣ್ಣುಗಳಲ್ಲಿ ಬೆಂಕಿ, ಹೃದಯದಲ್ಲಿ ಧೈರ್ಯ, ಇವೆಲ್ಲವೂ ಒಟ್ಟು ಸೇರಿ ಚೆನ್ನಮ್ಮನನ್ನು ಹೋರಾಟಕ್ಕೆ ಸಜ್ಜು ಮಾಡಿಬಿಡುತ್ತದೆ. ರಾಜಾರಾಮನನ್ನು ರಕ್ಷಣೆ ಕೊಡಲು ಮುಂದಾಗುತ್ತಾಳೆ. ಮೊಘಲ್ ಸೇನೆ ಬಂದಾಗ ಸಾವಿರಾರು ಸೈನಿಕರು ಗುಡ್ಡ ಮತ್ತು ಕಾಡಿನ ನಡುವೆ ಸಾಗಿದರು. ಆದರೆ ಚೆನ್ನಮ್ಮ ಧೈರ್ಯ, ಚಾತುರ್ಯ ಮತ್ತು ಯುಕ್ತಿಯೊಂದಿಗೆ ಸಜ್ಜಾಗಿದ್ದಳು. ಚೆನ್ನಮ್ಮ ತನ್ನ ಸೈನ್ಯದೊಂದಿಗೆ ಗುಡ್ಡದ ಮೇಲೇರಿ ಹೋರಾಟವನ್ನು ಪ್ರಾರಂಭಿಸಿದಳು. ಬೆಂಕಿಯಂತೆ ಹುತ್ತಿ ಅವಳ ಎಲ್ಲಾ ಪ್ರತಿಕ್ರಮವು ಮೊಘಲ್ ಸೇನೆಯನ್ನು ಹಿಂದಿಸಿತು. ನಮ್ಮ ಧೈರ್ಯ, ನಮ್ಮ ಯುಕ್ತಿ ನಮ್ಮ ರಾಜ್ಯವನ್ನು ಕಾಪಾಡುತ್ತದೆ, ಅವಳು ಮನಸ್ಸಿನಲ್ಲಿ ಹಾಡಿಕೊಂಡಳು. ಮೊಘಲ್ ಸೇನೆ ಹೋದರು. ಚೆನ್ನಮ್ಮ ಹೋರಾಟದ ಶಕ್ತಿ, ಅವಳ ತೀಕ್ಷ್ಣತೆಯ ಚಾಪೆ ಇತಿಹಾಸದಲ್ಲಿ ಒಂದು ಕಥೆಯಂತೆ ಉಳಿದುಕೊಂಡಿದೆ. ಕರ್ನಾಟಕ ಮತ್ತು ವಿಶ್ವದೆಲ್ಲೆಡೆ ಮರೆತು ಹೋದ ಸಾಹಸ ಕಥೆಗಳು ನಿಮಗಾಗಿ ಕಾಯುತ್ತಿದೆ. ಸಬ್ಸ್ಕ್ರೈಬ್ ಮಾಡಿ. ಹಿಸ್ಟ್ರಿ ಪ್ರವಾಸಕ್ಕೆ ಬನ್ನಿ.